ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಗೀತಾ ಅಂತ. 45 ವರ್ಷದ ಪ್ರಾಮಾಣಿಕ ಮಹಿಳೆ. ಹುಟ್ಟಿದ್ದು ರಾಮನಗರದ ಹಳ್ಳಿಯಲ್ಲಿ. ಈಗ ಮೈಸೂರಿನಲ್ಲಿ ಸಣ್ಣ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಅವಳ ಶಿಕ್ಷಣ SSLC ಮುಗಿದಿದ್ದು, ಓದು ಇಷ್ಟವಿತ್ತು, ಆದರೆ ಪರಿಸ್ಥಿತಿಗೆ ತಲೆಬಾಗಬೇಕಾಗಿತ್ತು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವತ್ತು ಅಂಗಡಿ ಒಂದರಲ್ಲಿ ಹಣ ಹಾಕೋ ಕೆಲಸ, ತಿಂಗಳಿಗೆ 9,500 ಸಂಬಳವನ್ನು ಪಡೆಯುತ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಬಾಳಿನಲ್ಲಿ ಎಲ್ಲ ಕಳೆದು ಹೋದರೂ ಸಹ ಮತ್ತೊಮ್ಮೆ ಬಾಳ ಸಾಥಿ ಸಿಗಬಹುದು ಎಂಬ ನಂಬಿಕೆಯಲ್ಲಿ ಉಳಿದಿದೆ. ಯಾರಿಗಾದರೂ ನಿಜವಾಗಿಯೂ ನಾನು ಬೇಕಾಗಿದ್ದರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ದೊರಕುತ್ತದೆ. ಹಾಗೆ ಇವರ ಹಳೆಯ ಮದುವೆಯ ಬಗ್ಗೆ ನಾವು ನೋಡೋದಾದ್ರೆ, ಮದುವೆಯಾಗಿದ್ದು 23ನೇ ವಯಸ್ಸಿನಲ್ಲಿ. ಗಂಡನು ಒಬ್ಬ ಚಾಲಕನಾಗಿದ್ದಾನೆ. ಮೊದಲ 6 ವರ್ಷ ಸುಖದ ಜೀವನವನ್ನು ನಡೆಸಿದ್ದಾರಂತೆ. ಮಗ ಹುಟ್ಟಿದ ಮೇಲೆ ಗಂಡನ ಕುಡಿತ ಮತ್ತು ಅನುಮಾನ ಶುರುವಾಗಿತ್ತು. ಮನೆಯವರು ಸಹ ನೆಮ್ಮದಿ ಕೊಟ್ಟಿರಲಿಲ್ಲ. ಕೊನೆಗೆ ವಿಚ್ಛೇದನವನ್ನು ಪಡೆದುಕೊಂಡ. ಮಗನ ಜವಾಬ್ದಾರಿ ಗೀತಾಳ ಹೆಗಲ ಮೇಲೆ ಬಂತು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಬಾಳ ಹಾಲಿನಲ್ಲಿ ಕಹಿ, ಆದರೆ ಮತ್ತೆ ಸಿಹಿ ಕನಸು ಕಾಣೋ ಹಕ್ಕು ನನಗಿದೆಯಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಹೋರಾಟದ ದಿನಗಳನ್ನು ನಾವು ನೋಡೋದಾದ್ರೆ, ಬೆಳಗ್ಗೆ 5ರಿಂದ ರಾತ್ರಿ 8ರವರೆಗೆ ಕೆಲಸ, ಅಂಗಡಿಗೆ ಹೋಗೋದು, ಮನೆ ಕೆಲಸ ಮಾಡೋದು, ಮಗನ ಓದಿನ ಖರ್ಚನ್ನು ನೋಡಿಕೊಳ್ಳುವುದು ಇವರ ಮುಖ್ಯ ಗುರಿಯಾಗಿತ್ತು. ಪಕ್ಕದವರು ಒಂಟಿ ಎಂದು ನೋಡಿ ನಾನಾ ಮಾತು, ಆದರೆ ಅವಳು ಸದಾ ತಲೆ ಎತ್ತಿ ನಡೆದಳು. ನಗೆಯ ಹಿಂದೆ ನೋವು ಇದ್ದರೂ ನೋವಿಗೆ ಸ್ಪಂದನೆ ಬೇಕು, ಕಂಪನಿಯನ್ನೊಂದು ಹೃದಯದ ಮಾತು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಇವಳ ಬಾಳ ಕನಸುಗಳನ್ನು ನಾವು ನೋಡೋದಾದ್ರೆ, ಈಗ ಗೀತಾಳ ಮಗ ಗ್ರೋತಪ್ ಆಗ್ತಿದ್ದಾನೆ. ಮನೆಯೊಳಗೆ ನಿಶ್ಶಬ್ದತೆ, ಸ್ಪಂದನೆಯ ಹೊರ ಬೇಕಾಗಿದ್ದಾನೆ. ಗಂಡ ಅನ್ನೋ ರೂಪಕ್ಕಿಂತ ನಿಜವಾದ ಸ್ಟೇಬಿಲಿಟಿ ಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕ ಕನಸು, ಒಬ್ಬ ಕೈ ಹಿಡಿದರೆ ಇದ್ದರೆ ಸಾಕು ಎಂದು ಕೇಳಿಕೊಂಡಿದ್ದಾರೆ. ಅವನೊಂದಿಗೆ ಚಹಾ ಕುಡಿಯೋ ಹೊತ್ತು ಬೇಕು, ಬದುಕು ಹಕ್ಕು ನನಗೆ ಇದೆ. ನಿರೀಕ್ಷೆ ಹೇಗಿರಬೇಕು ಅವನು ಎಂದರೆ, ವಯಸ್ಸು 43ರಿಂದ 55 ಆಗಿರಬೇಕಂತೆ. ಪ್ರೀವಿಯಸ್ ಮ್ಯಾರೇಜ್ ಇದ್ದರೂ ಪರವಾಗಿಲ್ಲ, ಗಂಭೀರ, ಪ್ರಾಮಾಣಿಕ, ನಂಬಿಕೆಯುಳ್ಳವನು ಆಗಿರಬೇಕು, ಹೃದಯದಿಂದ ಬರೆಯುವವನು ಆಗಿರಬೇಕು, ಹಣವಿಲ್ಲದಿದ್ದರೂ ಒಪ್ಪಿಗೆ ನನಗೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಗ್ರೇಸ್ಫುಲ್ ಮತ್ತು ರೊಮ್ಯಾಂಟಿಕ್ ಆದ ಮಾತುಗಳನ್ನು ನಾವು ನೋಡಿದ್ರೆ, ನನಗಿನ್ನೂ ಕಂಪನಿಯನ್ ಬೇಕಾಗಿದ್ದಾನೆ, ನನ್ನ ಮೌನಕ್ಕೆ ಪ್ರೀತಿಯ ಶಬ್ದ ಬೇಕು, ಬಾಳು ಸಡಿಲವಾದರೂ ಒಬ್ಬನು ಕೈ ಹಿಡಿದರೆ ಮುನ್ನಡೆಯಬಹುದು, ಮದುವೆ ಮುರಿದರೂ ಬಹಳ ಆಸೆ ಮುರಿದು ಹೋಗಿಲ್ಲ, ಒಬ್ಬನ ಸಾಥಿ ಸಾಕು, ದಿನದ ಕೊನೆಗೆ ಸಾಗೋಕೆ. ಕೊನೆಯ ಆಹ್ವಾನವನ್ನು ನೋಡಿದ್ರೆ, ಯಾರು ನಿಜವಾಗಿಯೂ ಬೇಕಾದರೆ ಈ ಜಗತ್ತಿನಲ್ಲಿ ಕಂಪನಿಯನ್ ಬೇಕು ಅಂದರೆ ತಪ್ಪೇನು, ನಾನು ನನ್ನ ಹೃದಯವನ್ನು ಮುಚ್ಚಿಲ್ಲ, ಬದಲಿಗೆ ಸ್ಟೇಬಲ್ ಬಾಳ ಕನಸು ಇಟ್ಟಿದ್ದೇನೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.